ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕರಾವಳಿಯ ಮೇಲೆ ವರುಣ ಏರ್ ಸ್ಟ್ರೈಕ್ ಆರಂಭಿಸಿದ್ದಾರೆ. ಮಳೆಯ ಅಬ್ಬರಕ್ಕೆ ನದಿಗಳು ಉಕ್ಕಿ ಕ್ಯಾಟ್ ವಾಕ್ ಆರಂಭಿಸಿದ್ರೆ ತಗ್ಗು ಪ್ರದೇಶಗಳಲ್ಲಿ ನೆರೆ ಸಂಕಟ ಉದ್ಭವಿಸಿದೆ. ಇತ್ತ ಮಲೆನಾಡಲ್ಲಿ ಬಿದ್ದ ಮಳೆ ಪ್ರಕೃತಿ ಸೌಂದರ್ಯ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಸಿದೆ. ಜಲನಾಟ್ಯ ರಾಣಿಯರ ಹಾಲ್ನೊರೆಯ ವೈಭೋಗ ಕಣ್ಣಿಗೆ ಹಬ್ಬ ತಂದಿದೆ. ದೇಶದ ವಾಣಿಜ್ಯ ನಗರಿ ಮುಂಬೈ ಮಹಾ ಮಳೆಗೆ ಮುಳುಗಿದೆ. 6 ಗಂಟೆಗಳಲ್ಲಿ 300 ಮಿಲಿಮೀಟರ್ಗಿಂತಲೂ ಅಧಿಕ ಮಳೆ ಸುರಿದಿದ್ದು ಇಡೀ ನಗರವನ್ನೇ ಜಲದೊರೆ ಕಬ್ಜಾ ಮಾಡಿದ್ದಾನೆ. ವಾಹನಗಳು ಬೋಟ್ನಂತೆ ತೇಲಿದ್ರೆ ಕೋಟೆಗೆ ಬಂದ ಜನಕ್ಕೆ ದಿಗ್ಬಂಧನ ಹೇರಿದೆ. ನೇಪಾಳದಲ್ಲಿ ಕನ್ನಡಿಗರು ನೆರೆಯಲ್ಲಿ ನರಳಾಡಿದ್ದಾರೆ. ಬಿಸಿ ಪಾಟೀಲ್ ಪಾಲಿಗೆ ಇವತ್ತು ಕರಾಳ ಸೋಮವಾರ. ಕೌರವನ ಅಳಿಯ ಪ್ರತಾಪ್ ಆತ್ಮಹತ್ಯೆಗೆ ಶರಣಾಗಿದ್ದು ಮಕ್ಕಳೂ ಆಗಿರಲಿಲ್ಲ ಅನ್ನೋ ಕರಗು ಅವರನ್ನ ಕಾಡ್ತಾ ಇತ್ತು. ಹೊನ್ನಾಳಿಯ ಕಾಡಂಚಿನ ರಸ್ತೆಯಲ್ಲಿ ವಿಷ ಸೇವನೆ ಮಾಡಿದ್ದಾರೆ. ಆಸ್ಪತ್ರೆಗೆ ಧಾವಿಸಿದ ವಿಜಯೇಂದ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಅಂದು ಕೊರೋನಾ, ಇವತ್ತು ಡೆಡ್ಲಿ ಡೆಂಗಿ. ಮಳೆಯ ಜೊತೆಗೆ ಸವಾರಿ ಹೊರಟ ಈ ಮಾರಿ ಮರಣ ಮೃದಂಗ ಬಾರಿಸ್ತಾ ಇದೆ. ಇವತ್ತು ಸೋಂಕಿತರ ಸಂಖ್ಯೆ 7362ಕ್ಕೆ ಹಿಗ್ಗಿದೆ. ಇತ್ತ ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ 4 ಮಕ್ಕಳನ್ನ ಬಲಿ ಹಾಕಿದ್ರೆ ಇಲ್ಲಿ ಝೀಕಾ ಕೂಡ ಸರದಿಗಾಗಿ ಕಾದು ಕೂತಿದೆ. ಯುರೋಪ್ನಲ್ಲಿ ಎಡಪಂಥದ ಗಾಳಿ ಸುನಾಮಿ ಆಗ್ತಾ ಇದೆ. ಬ್ರಿಟನ್ನಲ್ಲಿ ಲೇಬರ್ ದಿಗ್ವಿಜಯದ ಬಳಿಕ ಫ್ರಾನ್ಸ್ನಲ್ಲಿ ರೈಟ್ ಪಾರ್ಟಿಗೆ ಜನ ಲೆಫ್ಟ್ ಹೇಳಿದ್ದಾರೆ. ಅವಧಿಗೂ ಮುನ್ನ ಎಲೆಕ್ಷನ್ಗೆ ಹೋದಂತ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ನ ಮುಖಭಂಗ ಆಗಿದೆ. ಈ ಬೆನ್ನಲ್ಲೇ ಫ್ರಾನ್ಸ್ನ ಬೀದಿಗಳಲ್ಲಿ ದೊಂಬಿ ಎದ್ದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.